ಒಂದು ವಿಡಿಯೋ ನಮ್ಮ KPCL ಆಸ್ಪಿರೆಂಟ್ಸ್ಗೆ ಯೂಸ್ಫುಲ್ ಆಗೋಂಥ ವಿಡಿಯೋ. ಇದೀಗ ಒಂದು 2 ನಿಮಿಷದ ಕೆಳಗಡೆ KPCL ವೆಬ್ಸೈಟಲ್ಲಿ KPCL ಎಕ್ಸಾಮ್ಗೆ ಏನೇನೆಲ್ಲ ಹಾಲ್ ಟಿಕೆಟ್ಸ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಯ್ತಲ್ಲ ಆ ಒಂದು ಲಿಂಕ್ನ ಬಿಟ್ಟಿದ್ದಾರೆ. ಮುಂಚೆನೇ ಬಿಟ್ಟಿದ್ದರು, ಆ ಲಿಂಕ್ನ ಈಗ ಆ್ಯಕ್ಟಿವೇಟ್ ಆಗಿದೆ ನೋಡಿ. ಸೊ ಯಾರೆಲ್ಲ ಹಾಲ್ ಟಿಕೆಟ್ಸ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಂತಿದ್ರೆ ಅವರು KA ವೆಬ್ಸೈಟ್ಗೆ ಹೋಗಿ. KA ವೆಬ್ಸೈಟಲ್ಲಿ ಈ ಥರ ನೀವು ಕೆಳಗಡೆ ಈ ಸ್ಕ್ರೀನಲ್ಲಿ ನೋಡ್ತಾ ಇರ್ತೀರ ಅನಿಸುತ್ತೆ. ಕೆಳಗಡೆ ನೀವು ಈ ಥರ ಮೂವ್ ಮಾಡಿದ್ದಾರೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಲೇಟೆಸ್ಟ್ ಅನೌನ್ಸ್ಮೆಂಟ್ಸ್ ಅಂತಿದೆಯಲ್ಲ, ಆ ಲೇಟೆಸ್ಟ್ ಅನೌನ್ಸ್ಮೆಂಟ್ಸಲ್ಲಿ KSFC 2023 ಅಡ್ಮಿಷನ್ ಟಿಕೆಟ್ ಹಾಲ್ ಡೌನ್ಲೋಡ್ ಲಿಂಕ್ ಅಂತಿದೆ. ಕೆಳಗಡೆ ಇನ್ನೊಂದಿದೆ ನೋಡಿ, IAS KAS SSC ಬ್ಯಾಂಕ್ ಕೋಚಿಂಗ್ ಎಂಟ್ರೆನ್ಸ್ ಎಕ್ಸಾಮ್ ಅಂತೇಳಿ. ಆ ಲಿಂಕ್ನ ಈ ಥರ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಿಮಗಿಲ್ಲಿ ಡಿಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡಿ. ಯಾವುದಾದ್ರು KPCL 2023 ಅಲ್ವಾ, ಡಿಪಾರ್ಟ್ಮೆಂಟ್ನ ಸೆಲೆಕ್ಟ್ ಮಾಡಿ. ಅದಾಗಿ ನಂತರ ನೀವು ನಿಮ್ಮ ಅಪ್ಲಿಕೇಶನ್ ನಂಬರ್ ಆದರೂ ಎಂಟ್ರಿ ಮಾಡ್ಬೋದು, ಅಥವಾ ನೆನಪಿದ್ರೆ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಆದರೂ ಎಂಟ್ರಿ ಮಾಡ್ಬೋದು, ಅಥವಾ ಡೇಟ್ ಆಫ್ ಬರ್ತ್ ಆದರೂ ಎಂಟ್ರಿ ಮಾಡ್ಬೋದು. ಅದಾಗಿ ನಂತರ ಇವು ಮೂರಲ್ಲಿ ಯಾವುದನ್ನು ಅಪ್ಲೋಡ್ ಮಾಡ್ತೀರಾ, ಅದಾಗಿ ನಂತರ ಇಲ್ಲಿ ಕ್ಯಾಂಡಿಡೇಟ್ ನೇಮ್ನ ಎಂಟ್ರಿ ಮಾಡಿ. ಅಷ್ಟನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ನೋಡಿ, ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಅಪ್ಲಿಕೇಶನ್ ನಿಮ್ಮದು ಯಾವುದು ಡಿಪಾರ್ಟ್ಮೆಂಟು ಆ ಡಿಪಾರ್ಟ್ಮೆಂಟ್ ಅಪ್ಲೋಡ್ ಮಾಡಿ. ಅಂದರೆ KPCL ನೀವು ಇದರೊಳಗಡೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇದೆ. KSFC ಇದೆ, KPCL ಇದೆ, ಟ್ರೈನಿಂಗ್ದು ಫ್ರೀ ಕೋಚಿಂಗ್ದು ಒಂದಿದೆ, KREIS ಇದೂ ಇದೆ. ನೀವು ಇದು ಮಾಡಬೇಕಾಯ್ತು, ಸೆಲೆಕ್ಟ್ ಮಾಡಬೇಕಾಯ್ತು KPCL 2023. ಅದಾಗಿ ನಂತರ ನಿಮಗೆ ನೆನಪಿದ್ರೆ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿ, ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಎಂಟ್ರಿ ಮಾಡಿ ನೆನಪಿದ್ರೆ, ಇಲ್ಲಾಂದರೆ ಡೇಟ್ ಆಫ್ ಬರ್ತ್. ಒಂದು ನೆನಪಿಟ್ಕೊಳ್ಳಿ, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡೋ ಟೈಮಲ್ಲಿ ನೀವು ಹೇಗೆ ಸೆಲೆಕ್ಟ್ ಮಾಡಬೇಕಂದ್ರೆ, ನಿಮ್ಮ ಡೇಟ್ ಆಫ್ ಬರ್ತ್ ಏನು, ಫಾರ್ ಎಕ್ಸಾಂಪಲ್ 2nd ಮಂತ್ ಇತ್ತು ಅಂತೇಳಿ, 2nd ಡೇಟ್ ಬಾರ್ ಹಾಕಿ, ಸ್ಲ್ಯಾಶ್ ಹಾಕಿ, ಸ್ಲ್ಯಾಶ್ ಅದಾಗಿ ನಂತರ ಮಂತು ಸ್ಲ್ಯಾಶ್ 2020 ಅದೇನು ನಿಮ್ಮದು ಡೇಟ್ ಆಫ್ ಬರ್ತ್ ಇರುತ್ತಲ್ಲ ಆ ಇಯರ್ನ ಎಂಟ್ರಿ ಮಾಡಿ. ಸೊ ಪ್ರತಿ ನಂಬರ್ ಆಗಿದ ನಂತರ ಸ್ಲ್ಯಾಶ್ನ ಎಂಟ್ರಿ ಮಾಡಿ. ಆವಾಗ ನಿಮಗೆ ಇಲ್ಲಿ ಡೇಟ್ ಆಫ್ ಬರ್ತ್ ಕರೆಕ್ಟಾಗಿ ತೊಳುತ್ತೆ. ನೆಕ್ಸ್ಟು ಅಭ್ಯರ್ಥಿ ನಂಬರ್, ನಿಮ್ಮ ಕ್ಯಾಂಡಿಡೇಟ್ ನೇಮ್ ಎಂಟ್ರಿ ಮಾಡಿಬಿಟ್ಟು ಸಬ್ಮಿಟ್ ಕೊಟ್ಟರೆ ನಿಮ್ಮ ಹಾಲ್ ಟಿಕೆಟ್ ಡೌನ್ಲೋಡ್ ಆಗೋಗುತ್ತೆ. ಯಾರಿಗೆಲ್ಲ ಬಂದಿಲ್ಲ ಅವರು ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ ನಿಮ್ಮ ಹಾಲ್ ಟಿಕೆಟ್ ನಂಬರ್ನ ಸೆಂಡ್ ಮಾಡಿಕೊಟ್ರೆ, ಅಂದರೆ ಡೀಟೇಲ್ಸ್ನ ಸೆಂಡ್ ಮಾಡಿಕೊಟ್ರು, ನಾನು ನಿಮ್ಮ ವಾಟ್ಸಪ್ ನಂಬರ್ಗೆ, ಅಂದರೆ ಯಾರೆಲ್ಲ ಸೆಂಡ್ ಮಾಡ್ತಿರಲ್ಲ ಅವರ ವಾಟ್ಸಪ್ ನಂಬರ್ಗೆ, ಅದು ನಿಮ್ಮ ವಾಟ್ಸಪ್ ನಂಬರ್ ಮೂಲಕ ಸೆಂಡ್ ಮಾಡಿ. ಸೊ ನಿಮ್ಮ ವಾಟ್ಸಪ್ಗೆ ನಿಮ್ಮ ಹಾಲ್ ಟಿಕೆಟ್ನ ಡೌನ್ಲೋಡ್ ಮಾಡಿಬಿಟ್ಟು ಸೆಂಡ್ ಮಾಡ್ಕೊಡ್ತೀನಿ. ಯಾರಾದರೂ ಡಿಫಿಕಲ್ಟಿ ಫೇಸ್ ಮಾಡ್ತಿದ್ರು ನೀವು ನಮ್ಮ ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿದ್ರೆ ಆದಷ್ಟು ಟ್ರೈ ಮಾಡ್ತೀವಿ ನಿಮ್ಮ ಹಾಲ್ ಟಿಕೆಟ್ಸ್ ಕಡೆ ಅಂದರೆ ಡೌನ್ಲೋಡ್ ಮಾಡೋದಕ್ಕೆ. ಸೊ ಏನಾದರೂ ಇಶ್ಯೂ ಫೇಸ್ ಮಾಡಿದ್ರು ಕಮೆಂಟ್ ಸೆಷನಲ್ಲಿ ಮೆನ್ಷನ್ ಮಾಡಿ, ನೋಡೋಣ, ಅದನ್ನು ಸಾರ್ಟ್ ಔಟ್ ಮಾಡೋಕ್ಕೆ ಟ್ರೈ ಮಾಡೋಣ. ಸೊ ಇಷ್ಟನ್ನು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡಬೇಕಂತ ಅಂದ್ಕೊಳ್ತಿದ್ದೀನಿ. ಇನ್ನೊಂದ್ಸಲ ಹೇಳಬೇಕಂತ ಅಂದ್ಕೊಂಡಿದ್ದೀನಿ, KPCL ಎಕ್ಸಾಮ್ ಡೇಟು ಕನ್ಫರ್ಮ್ ಆಯಿತು, ಹಾಲ್ ಟಿಕೆಟು ಬಂದಿದೆ. ಇನ್ನು ಎಕ್ಸಾಮ್ 18ನೇ ತಾರೀಕು ಅಂತ ನಿಗದಿ ಅಂತ ಕನ್ಫರ್ಮ್ ಆಗೋಯ್ತು. ಸೊ ಯಾರೆಲ್ಲ ಎಕ್ಸಾಮ್ಗೆ ಸೀರಿಯಸ್ ಆಗಿ ತೊಗೊಂಡಿದ್ದೀರಾ ಅವರಿಗೆ ಚೆನ್ನಾಗಿ ಪ್ರಿಪೇರ್ ಆಗಿಬಿಟ್ಟು ಎಕ್ಸಾಮ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅದಾಗಿ ನಂತರ ಇನ್ನೊಂದು ಮಾಹಿತಿ ಏನಂದರೆ, ಈ ಥರ ಕೋರ್ಸ್ ಸ್ಟಾರ್ಟ್ ಮಾಡಿದ್ವಲ್ಲ, MCQ ಸೀರೀಸ್ ಇದೆ, ಫೈನಲ್ ಎಂಡಲ್ಲಿ ಪ್ರಿಪರೇಷನ್ ಮಾಡ್ಕೊಳ್ಳೋಕ್ಕೆ ಯೂಸ್ಫುಲ್ ಆಗ್ಬೋದು. ಸೊ ಆ ಕೋರ್ಸ್ ನಿಮ್ಗೆ ಏನಾದರೂ ಬೇಕಂತಂದರೆ ನಮ್ಮ ಕಾಂಟ್ಯಾಕ್ಟ್ ನಂಬರ್ಸ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಕೆಳಗಡೆ ಎಲ್ಲ ಏನೇನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ಆ ವಿಡಿಯೋದಲ್ಲಿ ನಾನು ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ಆ ನಂಬರ್ ಕಾಲ್ ಮಾಡಿದ್ರೆ ಆ MCQ ಸೀರೀಸಿನ ಕೋರ್ಸ್ ಡೀಟೇಲ್ಸ್ನ ನಿಮಗೆ ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಂಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಸ್ಪ್ರೆಡ್ ಆಗಲಿ, ಎಕ್ಸಾಮ್ ನಡೀತಿದೆ ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.